ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಆ ಹಾಡನ್ನು ಕೇಳೋಣ. ಆ ಯಾವ ತಂಬೂರಿ ಬಗ್ಗೆ ಹೇಳ್ತಾರೆ ಶಿಶುನಾಳ ಶರೀಫರು ಹೇಳುವಂತಹದ್ದು ನಮ್ಮ ಬಗ್ಗೆನೇ, ನಮ್ಮ ಜೀವನದ ಬಗ್ಗೆನೇ ಹೇಳುವಂತಹ ಅದ್ಭುತವಾದ ಮಾತು. ತರವಲ್ಲ ತಗಿ ನಿನ್ನ ತಂಬೂರಿ. ಅದು ಕತೆ ಹೇಳ್ತಾರೆ, ಇರಬಹುದು, ಇರ್ಲಿಕ್ಕಿಲ್ಲ. ಅವರೊಂದು ಪ್ರೋಗ್ರಾಮಿಗೆ ಹೋದಾಗ ಯಾರು ತಂಬೂರಿ ನುಡಿಸಿದ್ರು, ಚೆನ್ನಾಗಿ ನುಡಿಸ್ತಿಲ್ಲ, ಸ್ವರ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಆದ ತಂಬೂರಿನ ಸಾಮಾನ್ಯವಾಗಿ ಅಂತ ಸ್ವರ ಮಾಡೋದಕ್ಕಲ್ಲ ಅದಿರೋದು, ಶ್ರುತಿ ಹಿಡಿಯೋದಕ್ಕಿರುವಂತಹದ್ದು. ಆದ್ರೆ ಅವ್ರು ಹೇಳೋದು ಸರಿ ಇಲ್ಲ, ಅದನ್ನ ಸ್ವರ ಸರಿ ಇಲ್ಲ, ಬಿಟ್ಬಿಡಿದನ ಅಂತ ಹೇಳಿದ್ರು ಅಂತ. ಆದ್ರಿಂದ ಇದು ಬರೋದು ತಂಬೂರಿಗಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ ಬತ್ತೀಸ ರಾಗವ ನುಡಿಸಯ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ವೀಣೆ ಉಪಯೋಗಿಸ್ತೀವಿ, ಸಿತಾರ್ ಉಪಯೋಗಿಸ್ತೀವಿ, ತಂಬೂರಿಯಿಂದ ಬತ್ತೀಸ ರಾಗ ಹಾಡೋಲ್ಲ. ಆದ್ರೆ ಅವ್ರು ಹೇಳ್ತಾರೆ ಬತ್ತೀಸ ರಾಗ ಹಾಡು ಅಂತ. ಅದು ಯಾವ ಬತ್ತೀಸ ರಾಗ ನೋಡ್ಬಿಡೋಣ. ಮೊದಲು ತರವಲ್ಲ ತಗಿ ನಿನ್ನ ತಂಬೂರಿ. ತಂಬೂರಿ ಅನ್ನುವಂಥದ್ದು ನಮ್ಮ ಜೀವನ. ತರವಲ್ಲ ತಗಿ ನಿನ್ನ ತಂಬೂರಿ. ಈ ಜೀವನನೇ ಸರಿ ಆಗ್ಲಿಲ್ಲ ಬಿಡಪ್ಪ. ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಸರಿಯಾದ ಸ್ವರ ಜೀವನದಿಂದ ಬರದೇ ಹೋದ್ರೆ ಅದೇನೂ ಬಾರಿಸಬೇಡ, ಸುಮ್ಮನೆ ಬಾಯಿ ಸಪ್ಪಳ ಮಾಡಬೇಡ. ಬರಿದೆ ಬಾರಿಸದಿರು ತಂಬೂರಿ. ಬರೀ ಮಾತನಾಡೇನ್ ಮಾಡದೆ ಸಾಧನೆ ಮಾಡಿ ಮಾಡು ಅಂತ ಹೇಳಿದಂಥದ್ದು. ಸರಸ ಸಂಗೀತದ ಕುರುಹುಗಳು ಅರಿಯದೆ, ಜೀವನದ ಸೊಗಸುಗಳನ್ನು ಅರ್ಥ ಆಗಲಾರದೆ ಬರಿದೆ ಬಾರಿಸದಿರು ತಂಬೂರಿ. ಸುಮ್ಮನೆ ಜೀವನದಲ್ಲಿ ಬಡ 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 ಮಾಡಬೇಡಪ್ಪ, ಸಾಧನೆ ಮಾಡದೆ ಮಾಡಬೇಡ. ಸರಸ ಸಂಗೀತದ ಕುರುಹುಗಳನ್ನರಿಯದೆ ಬರಿದೆ ಬಾರಿಸದಿರು ತಂಬೂರಿ. ಸಾಧನೆ ಆಗ್ಲಿಲ್ಲ ಒಳಗಡೆ, ಅದರಿಂದ ಬಾರಿಸಬೇಡ. ಆ ಮುಂದಿನ ಪದ್ಯ ಎಷ್ಟು ಚೆನ್ನಾಗಿದೆ. ಮದ್ದಲಿ ದನಿಯೋಳು ತಂಬೂರಿ, ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ನಾವು ನಿನ್ನೆ ನೋಡಿದೀವಿ, ಮದ್ದಲಿ ಅಂದ್ರೆ ಓಂಕಾರ, ಪ್ರಣವ ಅಂತ ಹೇಳ್ತೀವಿ. ನನ್ನ ತಂಬೂರಿ ಶ್ರುತಿ ಆ ಓಂಕಾರಕ್ಕೆ ಹೊಂದ್ಕೋಬೇಕು, ಆ ಪ್ರಣವಕ್ಕೆ ಹೊಂದ್ಕೋಬೇಕು. ಅಂದಾಗ ಒಂದು ಅದು ಗತ್ತು ಬರ್ತದೆ. ಆ ಮದ್ದಲಿ ದನಿಯೊಳಗೆ ತಂಬೂರಿನ ದಂಬೂರಿ ಶಬ್ದ ಜಾಸ್ತಿ ಆಗ್ಬಿಟ್ರೆ ಪ್ರಣವಕ್ಕಿಂತ, ನನ್ನ ನೆನಪಿದೆ, ನಾವು ಸ್ಕೂಲಲ್ಲಿದ್ದಾಗ ಟೀಚರು ಸಂಗೀತ ಕಲಿಸೋರು ಎಲ್ಲರೂ ಕೋರಸ್ ಹಾಡ್ಬೇಕು. ನಾವೆಲ್ಲ ಕೋರಸ್ ಅಲ್ಲೇ ಹಾಡೋದು, ಅಂತ ಹಾಡಕ್ಕಾಗಲ್ಲ. ಅದು 10 ಮಂದಿ ಹುಡುಗರಿಗೆಲ್ಲ ಕಲಿಸ್ತಾರಲ್ಲ ಕ್ಲಾಸಲ್ಲಿ, ಟೀಚರ್ ಮುಂದೆ ಕೈ ಮಾಡ್ತಾ ಇರೋರು. ಅವ್ರು ಕೈ ಮಾಡ್ತಿದ್ದು ನಾವು ಹಾಡೋ ಹಂಗೆ ಹಾಡ್ತಿದ್ವಿ. ಅವರು ಹಾಡ್ಬೇಕಾದ್ರೆ ಕೈ ಮಾಡೋರು ಮೇಂಟೈನ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅನ್ನೋರು. ಅದು ಏನು ಬ್ಯಾಲೆನ್ಸ್ ಅಂತಾರೋ ಗೊತ್ತಾಗ್ತಿದ್ದಿಲ್ಲ ನನಗೆ. ಒಂದ್ಸಲ ಮುಗಿದ ಮೇಲೆ ಕೇಳಿದೆ, ಅದು ಏನು ಬ್ಯಾಲೆನ್ಸ್ ಮೇಡಮ್ ಕೈ ಮಾಡ್ತಿರಲ್ಲ ಅಂತ. ಹೌದಯ್ಯ, ನೀನು ಹೋ ಅಂತ ಕಿರ್ಚ್ಕೊಂಡ್ರೆ ಅವ್ರ ಧ್ವನಿಗೆ ಅಡ್ಡ ಆಗತ್ತೆ, ಅಥವಾ ನೀವು ಪಿಸ ಅಂದ್ರೆ ಅವ್ರ ಧ್ವನಿ ಕೇಳಿಸಲ್ಲ. ಅದಕ್ಕೇನ್ ಮಾಡ್ಬೇಕು? ಮೇಂಟೈನ್ ಬ್ಯಾಲೆನ್ಸ್ ಅಂದ್ರೆ ಏನು, ಹೆಂಗ್ ಮಾಡೋದು? ಬಹಳ ಚಂದ ಹೇಳಿದ್ರು. ದೊಡ್ಡ ಫಿಲಾಸಫಿ ಆಯ್ತು, ಅದ್ರ ಬಗ್ಗೆ ಆರ್ಟಿಕಲ್ ಬರೆದಿನಿ ನಾನು. ದೊಡ್ಡ ಫಿಲಾಸಫಿ ನನಗದು. ಅವ್ರು ಹೇಳಿದ್ರು, ನೋಡೋ, ನೀ ಹಾಡ್ತಿರ್ಬೇಕಾದ್ರೆ ಪಕ್ಕದಲ್ಲೂ ಹಾಡ್ತಿರ್ತಾರಲ್ಲ, ನಿನಕ್ಕಿಂತ ಅವ್ರ ಧ್ವನಿ ಜೋರಾಗಿ ಕೇಳಿಸಿರಿ, ನಿನ್ ಧ್ವನಿ ಸ್ವಲ್ಪ ಎತ್ತರ ಮಾಡ್ಕೊ. ನಿಂದೇ ಧ್ವನಿ ಜೋರ್ ಕೇಳಿಸ್ತದೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊ, ಅವ್ರ ಜೊತೆಗೆ ಹೊಂದಿಸ್ಕೊ ಅಂದ್ರು. ಜೀವನದಲ್ಲಿ ಎಂಥ ದೊಡ್ಡ ಪಾಠ ಸ್ವಾಮಿ ಇದು. ನಾನ್ ದೊಡ್ಡವನು ಅಂತ ಹಾರಾಡ್ತಾ ಇರ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಏನೂ ಇಲ್ಲ ಅಂದಾಗ ಹೇಳ್ಬೇಕು ಮೇಲೆ, ನೋಡ್ಕೊಂಡು ಬದ್ದವ್ರು ನೋಡ್ಕೊಂಡು. ಎಷ್ಟು ಒಳ್ಳೆ ಫಿಲಾಸಫಿ. ಅದನ್ನ ಹೇಳ್ತಾರೆ, ಮದ್ದಲಿ ದನಿಯೋಳು ತಂಬೂರಿ, ಆ ಓಂಕಾರ ಜೊತೆಗೆ ನಿನ್ನ ತಂಬೂರಿ ಜೀವನ ಸೇರಿಸ್ಕೋ, ಅದ ತಿದ್ದಿ ನುಡಿಸಬೇಕು ತಂದೂರಿ. ಈ ತಂಬೂರಿ ಇದೆಯಲ್ಲ, ದಿನಾ ತಿದ್ದಬೇಕಿದನ್ನ. ಈ ಜೀವನ ದಿನಾ ತಿದ್ದಬೇಕಿದನ್ನ, ಸ್ವಲ್ಪ ದಿವಸ ಬಿಟ್ಟರೆ ಕೆಟ್ಟು ಹೋಗುತ್ತೆ. ತಿದ್ದುತ್ತಾ ಇರ್ಬೇಕದನ್ನ ಅಂತ ಹೇಳಿ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ. ಒಬ್ಬ ಸಾಧಕನ ಕೈಯಲ್ಲಿ ಮಾತ್ರ ಪ್ರಯೋಜನ ಆಗುವಂತಹ ತಂಬೂರಿ ಇದು.
ಸಾಧಕನ ಕೈಯಲ್ಲಿ ಇಲ್ಲದೆ ಹೋದ್ರೆ ಅಪ್ರಯೋಜಕವಾಗಿ ವ್ಯರ್ಥವಾಗಿ ಹೋಗುವಂತಹದ್ದು. ಅದಕ್ಕೆ ಹೇಳ್ತಾರೆ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ. ಈ ತಂಬೂರಿ ಬುದ್ಧಿವಂತನ ಕೈಯಲ್ಲಿ ಸಿಕ್ಕರೆ ಮಾತ್ರ ಒಂದು ವಸ್ತು ಆಗ್ತದೆ, ಇಲ್ಲದ್ರೆ ಕೆಟ್ಟು ಹೋಗ್ತದೆ. ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಎರಡೆರಡು ಸಾಲಲ್ಲಿ ಹೇಳ್ತಾರೆ, ಒಬ್ಬ ತಂಬೂರಿ ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೇದಲ್ಲ. ಬಾಳಬಲ್ಲವರಿಗೆ ತಂಬೂರಿ. ಈ ಬಾಳನ್ನ ಬಲ್ಲವರಿಗೆ, ಬಾಳುವುದು ಹೇಗೆ, ಒಳಿತಾಗಿ ಜೀವನವನ್ನು ನಡೆಸೋದು ಹೇಗೆ ಅಂತ ಗೊತ್ತಿದ್ದವರಿಗೆ ಮಾತ್ರ ಇದು ದೇವ ಬಾಳಾಕ್ಷ ರಚಿಸಿದ ತಂಬೂರಿ. ಭಗವಂತ ಮಾಡಿದಂತ ತಂಬೂರಿ ಇದು. ಯಾರಿಗೆ? ಬದುಕೋ ಗೊತ್ತಿದ್ದವರಿಗೆ ಭಗವಂತ ಕೊಟ್ಟಂತ ತಂಬೂರಿ. ಆಮೇಲೆ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ತಾಳಗೇಡಿ ಇದ್ದಾನಲ್ಲ, ಜೀವನ ತಾಳದಲ್ಲಿಲ್ಲ ಒಂದು. ಏನು ಹೇಳಲಿ ಇದ್ರ ಹಂಚಿಕೆ ಗೊತ್ತಿಲ್ಲದ ಹಾಗೆ, ಈ ಜೀವನ ನಡೆಸೋ ಹಾಗೆ ಬಗೆ ಗೊತ್ತಿಲ್ಲದವನಿಗೆ ತಾಳಗೇಡಿಗೆ ಸಲ್ಲದ ತಂಬೂರಿ. ಅವನು ಸಲ್ಲುವಂತ ತಂಬೂರಿ ಅಲ್ಲ ಇದು. ತಂಬೂರಿ ಉತ್ತಮರಾಡುವ ತಂಬೂರಿ ಮತ್ತೆ ಹೇಳ್ತಾರೆ, ಸತ್ಯ ಶರಧಿಯೊಳು ತಂಬೂರಿ. ಸತ್ಯವಾಗಿ ಬದುಕುವಂಥವನಿಗೆ ಈ ತಂಬೂರಿ ಹೇಗೆ? ನಿತ್ಯ ಉತ್ತಮರಾಡುವ ತಂಬೂರಿ. ಸತ್ಯವಾಗಿ ಬದುಕಿದರೆ ಇದು ಉತ್ತಮರಿರುವಂತಹ ತಂಬೂರಿ, ಒಳ್ಳೆ ಉತ್ತಮರಾಗುವಂತಹ ತಂಬೂರಿ. ಮುಂದೆ ಹೇಳ್ತಾರೆ, ಇದು ಬಹಳ ಮುಖ್ಯ ನನಗೆ. ಬತ್ತೀಸರಾಗದ ಬಗೆಯನ್ನು ಅರಿಯದಂತ ಕತ್ತಿಗೆ ಇನ್ಯಾಕೆ ತಂಬೂರಿ ಅಂತ. ಕತ್ತೆ ಅದು ಅಂತ. ಬತ್ತೀಸರಾಗ ಅಂತ ನಮ್ಮಲ್ಲಿ ಬಹಳ ಮುಖ್ಯ. ಕನಕದಾಸರು ಹೇಳ್ತಾರೆ ಬತ್ತೀಸರಾಗ ಅಂತ, ಪುರಂದರದಾಸರ ರಾಗ ಬತ್ತೀಸರಾಗ ಅಂತಾರೆ. ಈ ಬೆಳಿಗ್ಗೆ ನಾನು ಮಹಾಮಹೋಪಾಧ್ಯಾಯ ಸತ್ಯನಾರಾಯಣ ಅವ್ರದ್ದು ಇದು ನೋಡ್ತಾ ಇದ್ದೆ, ಆರ್ಟಿಕಲ್ ನೋಡ್ತಾ ಇದ್ದೆ ಇದ್ರ ಬಗ್ಗೆ, ಬತ್ತೀಸರಾಗದ ಬಗ್ಗೆ ಬರೆದದ್ದು. ಅವ್ರು ಹೇಳ್ತಾರೆ, ಕನಕದಾಸರ 175 ಪದ್ಯಗಳು 32ರಲ್ಲೇ ಇರೋದು, 32 ರಾಗದಲ್ಲಿ ಇರುವಂತದ್ದು. ಕ್ಲಾಸಿಫೈ ಮಾಡಿದ್ದಾರೆ ಅವ್ರು ಯಾವ ಹಾಡು ಯಾವನ್ನ ಯಾವ ರಾಗದಲ್ಲಿ ಹಾಕಬೇಕು ಅಂತ. 32. ಈ 32 ಅಂದ್ರೆ 32 ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಜೀವನ ನಡೆಸಬೇಕಾದ್ರೆ ಹೇಳ್ತಾರೆ, ನಮ್ಮ ಬ್ರಹ್ಮಸೂತ್ರದಲ್ಲಿ 32 ಬ್ರಹ್ಮ ವಿದ್ಯೆಗಳನ್ನ ಬರೆದಿದ್ದಾರೆ. ಒಂದು ಸಾರ್ಥಕ ಜೀವನ ನಡಿಬೇಕಾದ್ರೆ 32 ವಿದ್ಯೆಗಳು ಗೊತ್ತಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ 32 ರಾಗ. ಅವ್ರು ರಾಗ ಹೇಳ್ತಾನೆ ಇಲ್ಲ. ಈಗ ನಮ್ಮ ಜೀವನದ ರಾಗದಲ್ಲಿ ಆ 32 ವಿದ್ಯೆಗಳು ಬರಬೇಕು. ಮತ್ತೆ ಇನ್ನೊಂದು ಮಾತು ಗಟ್ಟಿಯಾಗಿ ಬರೋದು, 12ನೇ ಶತಮಾನದಲ್ಲಿ ವಚನಕಾರರು ಕೂಡ 32 ರಾಗ ಅಂತ ಹೇಳಿದ್ದಾರೆ. 12ನೇ ಶತಮಾನದಿಂದ 17ನೇ ಶತಮಾನದವರೆಗೂ 32 ರಾಗ ಅಷ್ಟು ಯಾಕೆ ಮುಖ್ಯ ಆಯಿತು ಅಂದ್ರೆ, ಒಂದು ಮಾತಿದೆ, ಜೀವನದಲ್ಲಿ ರಾಗ ಬರುವಂತಹದ್ದು 4ಗಳಿಂದ. ಒಂದು ಪ್ರಕೃತಿ, ಒಂದು ಭಾವ, ಕರ್ಮ ಮತ್ತು ಸೌಭಾಗ್ಯ ಅಂತ ನಾ ಹೇಳ್ತಾರೆ. ಇವು 4 ಇರ್ಬೇಕಂತೆ. ಪ್ರಕೃತಿ, ಭಾವ, ಕರ್ಮ ಮತ್ತು ಸೌಭಾಗ್ಯ. ಅವೆಲ್ಲ 8 ವಿಭಾಗಗಳಿದ್ದಾವೆ. ಅದು ಹೇಳ್ತಾರೆ ಅಷ್ಟವಿಧ ಪ್ರಕೃತಿ ಅಂತ ಹೇಳ್ತಾರೆ. ಅಷ್ಟವಿಧ ಪ್ರಕೃತಿ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವ್ಯಕ್ತ, ಮಹತ್ ಮತ್ತು ಅಹಂಕಾರ. 8 ಪ್ರಕೃತಿಯ ರೂಪಗಳು. ಅಷ್ಟಭಾವಗಳು, 4 ಭಾವಗಳು, 4 ವಿರುದ್ಧ ಭಾವಗಳು ಅಂತಿದೆ. ಧರ್ಮ, ಅಧರ್ಮ, ಜ್ಞಾನ, ಅಜ್ಞಾನ, ವೈರಾಗ್ಯ, ಅವೈರಾಗ್ಯ, ಐಶ್ವರ್ಯ, ಅನೈಶ್ವರ್ಯ. ಇವು 4 ಭಾವಗಳು 8 ಭಾವಗಳಾಗಿ ತಾರುವಂತವು. ಅಷ್ಟ ಕರ್ಮಗಳಿದ್ದಾವೆ. ಶಮ, ದಮ, ತಪಸ್ಸು, ಶೌಚ, ಕ್ಷಾಂತಿ, ಯಥಾಜ್ಞಾನ, ವಿಜ್ಞಾನ ಮತ್ತು ಆರ್ಜವ. ಇವು 8 ಕರ್ಮಗಳು. ಇದರ ಜೊತೆಗೆ 8 ಸೌಭಾಗ್ಯಗಳು ಸೇರ್ಬೇಕಂತೆ. 8 ಸೌಭಾಗ್ಯಗಳು: ಗ್ರಹ, ಶಯ್ಯೆ, ವಸ್ತ್ರ, ಆಭರಣ, ಸ್ತ್ರೀ, ಪುಷ್ಪ, ಗಂಧ, ತಾಂಬೂಲ. ಇವೆಲ್ಲ ಸೇರಿದ್ರೆ 32 ಆಯ್ತು. 4 ಭಾವಗಳು ಸೇರಿ 4 ರಾಗಗಳು ಸೇರಿದಾಗ ಒಂದು ಜೀವನಕ್ಕೆ ಒಂದು ಬರುವಂತಹದ್ದು. ಇವೆಲ್ಲ ಸೇರಿದಾಗ ಜೀವನದ ರಾಗ ಆಗ್ತದೆ ಅಂತ ಹೇಳ್ತಾರೆ. ಆ ಜೀವನದ ರಾಗ ಹೇಳ್ತಾರೆ, 32 ರಾಗದ ಬಗೆಯನ್ನು ಅರಿಯದಂತ ಅದು ಗೊತ್ತಿಲ್ಲದೆ ಹೋದ್ರೆ ಆ ಕತ್ತೆಗೆ ಇನ್ಯಾಕೆ ತಂಬೂರಿ, ಜೀವನ ಯಾಕೆ ಬೇಕಂತ ಅವನಿಗೆ ಅದು ಗೊತ್ತಿಲ್ಲದೆ ಹೋದ್ರೆ.
ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಒಂದು ಪುರಾಣವೇ. ಒಂಟಿ ಜೀವನ ಎಲ್ಲರ ಜೊತೆಗೆ ಬೆಳಿಬೇಕು, ವ್ಯಷ್ಟಿ ಸಮಷ್ಟಿ ಆಗಬೇಕು ಅಂತ ಹೇಳಿ ಹಸನಾದ ಮ್ಯಾಳಕ್ಕೆ ತಂಬೂರಿ. ಮೇಳ ಅಂದ್ರೆ ಗುಂಪು, ಎಲ್ಲ ಸಜ್ಜನರೆಲ್ಲ ಸೇರ್ಕೋಬೇಕು. ಅದು ಕುಶಲರಿಗೊಪ್ಪುವ ತಂಬೂರಿ. ಇದು ಯಾರು ಕುಶಲವಾದ ಜೀವನ ನಡೆಸಬೇಕು ಅಂತಾರೋ ಅಂತ ಸಜ್ಜರನ್ನ ಆಯ್ಕೆ ಮಾಡಿಕೊಂಡು ಒಂದು ಮೇಳ ಮಾಡ್ಕೊಂಡು ಅವ್ರ ಜೊತೆಗೆ ಬದುಕ್ತಾರೆ. ಅದಕ್ಕೆ ಹೇಳ್ತಾರೆ ಏನ್ ಮಾಡ್ಬೇಕು? ಶಿಶುನಾಳಧೀಶನ ಓದು ಪುರಾಣದಿ. ಶಿಶುನಾಳಧೀಶನ ವಿಷಯ ತಿಳ್ಕೊಂಡು ಹಸನಾಗಿ ಬಾರಿಸೋ ತಂಬೂರಿ. ಹಸನಾಗಿ ಚೆನ್ನಾಗಿ ಬಾರಿಸೋ ತಂಬೂರಿ ಅಂದ್ರೆ ಅತ್ಯಂತ ಚೆನ್ನಾಗಿ ಜೀವನವನ್ನು ಬದುಕು ಅಂತ ಹೇಳಿದ ಹಾಗೆ. ಜೀವನವನ್ನು ಬದುಕಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಓಂಕಾರ ಜೊತೆಗೆ ಬೆರೆಸಿಕೊಂಡು ಸದಾ ತಿದ್ದಿಕೊಂಡು ಬುದ್ಧಿಯವರಂತ ಆಗ್ತಾ ಭಗವಂತ ಕಳಿಸಿದಂತ ತಂಬೂರಿ ವ್ಯರ್ಥ ಆಗಬಾರದು ಅಂತ ತಿಳ್ಕೊಂಡು ಸತ್ಯ ಶರದಿಯೊಳಗಿದ್ದುಕೊಂಡು ಬತ್ತೀಸ ರಾಗವನ್ನು ಹಾಡ್ತಾ ಕುಶಲ ಕರ್ಮಿಗಳಾಗಿ ಬದುಕಿದರೆ ಕಳಿಸಿದಂತಹ ಭಗವಂತನಿಗೂ ತೃಪ್ತಿ, ಬದುಕಿದಂತಹ ಜೀವನದ ಸಾರ್ಥಕತೆ ಎರಡೂ ಆಗ್ತದೆ ಅಂತ ತಿಳಿಸ ಶರೀಫ್ ಅಜ್ಜನಿಗೆ ನಮಸ್ಕಾರಗಳನ್ನ